ಸಿ ಎಸ್ ಗೆ ಹುಚ್ಚ ನಾಯಿ ಹೊಡೆದಾಕ್ಬಿಟ್ರು ನಮ್ಮ ಪತಿದಾರ ಅಂಡ್ ಡೇವಿಡ್ ಅಂಡ್ ಎಂಥ ಬ್ಯಾಟಿಂಗ್ ಅವರು, ಎಂಥ ಸಿಕ್ಸರ್ಗಳದು. ಸೊ ಲಾಸ್ಟ್ ಇಯರ್ ಅಲ್ಲಿ ರೆಮಾರಿಯಾ ಶೇಫರ್ಡ್ ಅವರು ಹುಚ್ಚ ನಾಯಿ ಹೊಡೆದಿದ್ರು 14 ಬಾಲಲ್ಲಿ ಹಾಫ್ ಸೆಂಚುರಿ ಮಾಡ್ಕೊಂಡು. ಬಟ್ ಇವತ್ತು ರೊಮಾರಿಯೋ ಶೇಫರ್ಡ್ಗೆ ಅಂತ ಅವಕಾಶನೇ ಕೊಡಲಿಲ್ಲ ನಮ್ಮ ರಜತ್ ಪತಿದಾರ್ ಅಂಡ್ ಟೀಮ್ ಡೇವಿಡ್. ಅದರಲ್ಲೂ ಮುಖ್ಯವಾಗಿ ಮಾತಾಡಬೇಕು ಅಂತಂದರೆ ಟೀಮ್ ಡೇವಿಡ್ 25 ಡೆಲಿವರೀಸ್ 280 ಸ್ಟ್ರೈಕ್ ರೇಟಲ್ಲಿ ಹೊಡೆದಿರೋವಂಥದ್ದು, 8 ಸಿಕ್ಸರ್ 3 ಬೌಂಡ್ರಿ. ಎಂಥ ಬ್ಯಾಟಿಂಗ್ ಗುರು RCB ಕಡೆಯಿಂದ. ಚಿಂದಿ ಅಂದರೆ ಚಿಂದಿ ಅಂತಲೇ ಹೇಳ್ತೀನಿ. 250 ರನ್ಗಳನ್ನು ಕಲೆ ಹಾಕ್ತಾರೆ 20 ಓವರ್ಗಳಲ್ಲಿ. ಆ್ಯಂಡ್ 3 ವಿಕೆಟ್ಗಳನ್ನು ಕಳ್ಕೊಂಡು, ಕೇವಲ 3 ವಿಕೆಟ್ಗಳನ್ನ ಕಳ್ಕೊಂಡು. ಬಟ್ ಕೊನೆಯ 5 ಓವರ್ಗಳಲ್ಲಿ 97 ರನ್ಗಳನ್ನ ಮಾಡ್ತಾರೆ. ಹಿಸ್ಟ್ರಿ ಅಂತಾನೆ ಹೇಳ್ಬೋದು. ಎಂಥ ಸಿಕ್ಸರ್ಗಳು, ಎಂಥ ಶಾಟ್ಗಳು ಅಂದರೆ ಒಂದಂತೂ ಫುಲ್ ಗ್ರೌಂಡಿಂದ ಆಚೆನೇ ಹೋಗ್ಬಿಡ್ತು ಟೀಮ್ ಡೇವಿಡ್ ಹೊಡೆದಿರುವಂಥದ್ದು. ಆ್ಯಂಡ್ ಲಕ್ ಕೂಡ ಇತ್ತು, ಬಿಕಾಸ್ ಒಂದು ಅನ್ಶುಲ್ ಕಂಪೋಸ್ ಅವರ ಬಾಲು ಬೋಲ್ಡ್ ಆದರೂ ಕೂಡ ನೋ ಬಾಲ್ ಆಗುತ್ತೆ. ಅದಾದಮೇಲೆ ಎಂಥ ಏಟ್ಗಳು ಅಂತಂದರೆ 19ನೇ ಓವರ್ಲಂತೂ 30 ರನ್ ಬಂದ್ಬಿಡುತ್ತೆ. ಭರ್ಜರಿ ಆಗಿರುವಂಥ ಬ್ಯಾಟಿಂಗು. ಹೇಳಿದ್ನಲ್ವ, ಹುಚ್ಚ ನಾಯಿ ಹೊಡೆದ್ರು. ನನಗಂತೂ ಬಹಳ ಖುಷಿ ಆಗ್ತಾ ಇತ್ತು ಮರಿ. ಅವ್ರ ಮಕ್ಕಗಳು ನೋಡ್ತಾ ಇದ್ರೆ CSK ಫ್ಯಾನ್ಗಳದ್ದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಎಲ್ಲೋ ಪವರ್ ಪ್ಲೇನಲ್ಲಿ 1-2 ಓವರ್ ತುಂಬ ಅಂದರೆ ತುಂಬ ತಿಣ್ಕಾಡ್ಬಿಟ್ರು ಸ್ವಲ್ಪ ವಿರಾಟ್ ಕೊಹ್ಲಿ ಅಂಡ್ ಫಿಲ್ ಸಾಲ್ಟ್ ಅವರು. ಅದ್ರ ಬಗ್ಗೆ ಮಾಡೋಣ. ಬಟ್ ಆದರೆ 43 ರನ್ಗಳ ಒಂದು ಭರ್ಜರಿ ಗೆಲುವು ಅಷ್ಟೇ ಅಲ್ಲ, ಹ್ಯಾಟ್ರಿಕ್ ಗೆಲುವು ಅಂತಲೇ ಹೇಳ್ಬೋದು CSK ವಿರುದ್ಧ. ಇವಾಗ ಕೆಲವರೆಲ್ಲ ಹೇಳ್ತಿದ್ರೆ ಧೋನಿ ಇರಬೇಕಾಗಿತ್ತು, ಹಂಗೆ ಮಾಡ್ತಿದ್ರು ಹಿಂಗೆ ಮಾಡ್ತಿದ್ರು. ಲಾಸ್ಟ್ 2 ಮ್ಯಾಚಲ್ಲಿ ಏನು ಕಿತ್ಕೊಂಡಿಲ್ಲ. ಓಕೆ, ಒಟ್ಟಾರೆಯಾಗಿ ಹ್ಯಾಟ್ರಿಕ್ ಗೆಲುವು CSK ವಿರುದ್ಧ RCBಗೆ ಬಂದಿದೆ. ಜಸ್ಟ್ ಇಷ್ಟೇ ಸಾಕು ನಮಗೆ. ಮುಂಬೈ ವಿರುದ್ಧ CSK ವಿರುದ್ಧ ಗೆಲ್ಲಬೇಕಷ್ಟೇ. ಕಪ್ ಹೊಡಿತಾರೆ ಬಿಡ್ತಾರೆ ಗೊತ್ತಿಲ್ಲ, ಒಂದ್ಸರಿ ಹೊಡಿಬೇಕಾಗಿತ್ತು, ಹೊಡೆದು ಬಿಸಾಕಿದ್ದಾರೆ ಇವಾಗ. ಇನ್ನು ಮುಂದೆ ಏನಿದ್ರು ಕೂಡ CSK ವಿರುದ್ಧ ಪ್ರತಿ ಮ್ಯಾಚಲ್ಲೂ ಕೂಡ ಹೊಡಿಬೇಕು. ಬಚಾವಾದ್ರು, ಯಾಕಂದರೆ ಈ ಸಾರಿ ಇರೋವಂಥದ್ದು ಓನ್ಲಿ ಒಂದೇ ಮ್ಯಾಚು, ಅದು ಬೆಂಗಳೂರಲ್ಲಾಗಿದೆ. ಇನ್ನೊಂದು ಮ್ಯಾಚ್ ಏನಾದರೂ ಆಗಿದ್ದಿದ್ರೆ CSKನಲ್ಲಿ ಲಾಸ್ಟ್ ಇಯರ್ ಅಂತ ಅನ್ಸುತ್ತೆ. CSK ಮೀನ್ಸ್ ಅವ್ರ ಹೋಮ್ ಗ್ರೌಂಡಲ್ಲೂ ಕೂಡ ಅಷ್ಟೇ. RCB ಅನ್ನೋವಂಥ ಒಂದು ಚಾನ್ಸ್ಗಳು ಕೇಳ್ತಾ ಇತ್ತು. ಅವರ ಒಂದು ಕೆಲವು ತಮಿಳ್ ಕಾಮೆಂಟೇಟರ್ಸ್ಗಳು, ಯೂಟ್ಯೂಬರ್ಗಳೆಲ್ಲನೂ ದಂಗಾಗಿ ಹೋಗ್ಬಿಟ್ಟಿದ್ರು. ಇಷ್ಟು ವರ್ಷಗಳಲ್ಲಿ RCB ಅನ್ನೋವಂಥ ಚಾನ್ಸ್ ಅದು ಯಾವುದಾದ್ರು ಚೇಪಾಕ್ ಸ್ಟೇಡಿಯಮಲ್ಲಿ ಕೇಳಿರೋವಂಥದ್ದು ಇಲ್ಲವೇ ಇಲ್ಲ, ಹಾಗೆ ಹೀಗೆ ಅಂತ ಇದ್ರು. ಬಟ್ ಲಾಸ್ಟ್ ಇಯರಲ್ಲಿ ಆ ಥರ ಮಾಡಿರೋವಂಥದ್ದು RCB ಅಭಿಮಾನಿಗಳು. ಬಟ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. 250 ಹೊಡೆದಿದ್ರು, 43 ರನ್ಗಳ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲರ ಬಗ್ಗೆ ಮಾತಾಡೋಣ. ಓಕೆ, ಒಂದು ಫೈಟ್ ಅಂತೂ ಕೊಟ್ಟಿದ್ದಾರೆ CSK ಕಡೆಯಿಂದ. ಬಟ್ ನಮ್ಮೂರು ಕೂಡ ಸ್ವಲ್ಪ ಒಂದು ಬಿಗ್ ಸ್ಕೋರ್ ಇರೋದ್ರಿಂದ ಸ್ವಲ್ಪ ಎಲ್ಲೋ ಬೌಲಿಂಗ್ ಆಗಿರ್ಬೋದು, ಸ್ವಲ್ಪ ಫೀಲ್ಡಿಂಗ್ ಆಗಿರ್ಬೋದು, ಎಲ್ಲೋ ಸ್ವಲ್ಪ ಲೂಸ್ ಬಿಟ್ರು ಅಂತ ಅನ್ಸುತ್ತೆ. ಅದಕ್ಕೋಸ್ಕರ 207 ಗಂಟೆ ಹೋಗಿದ್ದಾರೆ. ಬಟ್ ಆ ಒಂದು ಕೊನೆಯ ಒಂದು ನಮ್ಮ ಡೇವಿಡ್ ಅವರ ಒಂದು ಇನ್ನಿಂಗ್ಸ್ ಇದೆಯಲ್ಲ, ಅದೇ ಡಿಫ್ರೆನ್ಸ್ ಮಾಡ್ತು ಅಂತ ಅನಿಸುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವತ್ತು ಮುಖ್ಯವಾಗಿ ಟಾಸ್ ನಾವು ಸೋತಿದ್ದೀವಿ. ಓಕೆ, ಋತುರಾಜ್ ಗಾಯಕ್ವಾಡ್ ಅವರು ಟಾಸ್ನ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡ್ಕೊತಾರೆ, ಚೇಸಿಂಗ್ ಮಾಡ್ತೀವಿ ಅಂತ. ಬಟ್ ಬ್ಯಾಟಿಂಗ್ ಬಂದಂತಹ ಫಿಲ್ ಸಾಲ್ಟ್ ಆ್ಯಂಡ್ ವಿರಾಟ್ ಕೊಹ್ಲಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ 1-2 ಓವರ್ ಸಿಕ್ಕಾಪಟ್ಟೆ ಸ್ಟ್ರಗಲ್ ಪಟ್ಟರು. ಆ್ಯಂಡ್ CSK ಬೌಲರ್ಸ್ಗಳು ತುಂಬ ಚೆನ್ನಾಗಿ ಬಾಲ್ ಮಾಡಿದ್ರು. ಹಂಗೆ ನೋಡೋಕೆ ಖಲೀಲ್ ಅಹ್ಮದ್ ಅವರಾಗಿರ್ಬೋದು ಆ್ಯಂಡ್ ಮ್ಯಾಟ್ ಹೆನ್ರಿ ಅವರಾಗಿರ್ಬೋದು, 2-3 ಓವರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಖಲೀಲ್ ಅಹ್ಮದ್ ಅಂತೂ ಫಸ್ಟ್ 3 ಓವರ್ಸಲ್ಲಿ ಕೊಟ್ಟಿರುವಂಥದ್ದು ಕೇವಲ 18 ರನ್ನು. ಅದಾದಮೇಲೆ ಮತ್ತೊಂದು ಓವರ್ ಹಾಕಕ್ಕೆ ಬರ್ತಾರೆ, 19 ರನ್ಸ್ ಹಿಡಿದ್ರು ಆ ಓವರಲ್ಲಿ. ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಟ್ರಗಲ್ ಪಟ್ಟರು. ಬಟ್ ವಿರಾಟ್ ಕೊಹ್ಲಿ 28 ರನ್ ಮಾಡ್ತಾರೆ 18 ಬಾಲಲ್ಲಿ. ಔಟ್ ಆಗ್ತಾರೆ. ಆ್ಯಕ್ಚುಲಿ ಅವ್ರದ್ದೊಂದು ಕ್ಯಾಚ್ ಕೂಡ ಶಿವಮ್ ದುಬೆ ಮಿಸ್ ಮಾಡ್ತಾರೆ. ಅದಾದಮೇಲೆ ಇನ್ನೊಂದು ಕ್ಯಾಚ್ ಹಿಡಿತಾರೆ, ಅದೇ ಶಿವಮ್ ದುಬೆ ಹಿಡಿತಾರೆ. ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರೇಗಾಡ್ತಾರೆ. ಮೀನ್ಸ್ ಒಂದು ಸೆಲೆಬ್ರೇಷನ್ ಇತ್ತಲ್ಲ, ಅದೊಂದು ಇಂಟೆನ್ಸ್ ಆಗಿತ್ತು. CSK ಆ್ಯಂಡ್ RCB ಅಂತ ಬಂದಾಗ ಅದು ಪ್ಲೇಯರ್ಗಳು ಕೂಡ ಗೊತ್ತಾಗಿದೆ ಇವಾಗ. CSK ಪ್ಲೇಯರ್ಸ್ಗಳಿಗೂ ಕೂಡ ಗೊತ್ತು ಯಾವ ರೀತಿಯಲ್ಲಿ ಮ್ಯಾಚ್ ಇರುತ್ತೆ ಅಂತ. ಅದಕ್ಕೋಸ್ಕರ ಋತುರಾಜ್ ಗಾಯಕ್ವಾಡ್ ಅಲ್ಲಿ ಶಿವಮ್ ದುಬೆ ಅವರು ಸೆಲೆಬ್ರೇಷನ್ ನೋಡಿ ನೀವು ಹೆಂಗೆ ಅವರು ಕಿರ್ಚಾಡಿದ್ರು ವಿರಾಟ್ ಕೊಹ್ಲಿ ಮೇಲೆ ಅಂತ, ಆ ಕೋಪ ಕಾಣಿಸ್ತಾ ಇತ್ತು. ಬಟ್ ಅದು ಜಾಸ್ತಿ ಹೊತ್ತು ನಿಲ್ಲಿಲ್ಲ. ಬಿಕಾಸ್ ಪಡಿಕಲ್ ಆ್ಯಂಡ್ ಫಿಲ್ ಸಾಲ್ಟ್ ಅಂತ ಬಂದಾಗ ಫಿಲ್ ಸಾಲ್ಟ್ ಒಂದು ಒಳ್ಳೆ ಸ್ಟಾರ್ಟ್ ತೊಗೊಂಡ್ರೆ, ಸ್ಟಾರ್ಟಿಂಗ್ ಸ್ಟ್ರಗಲ್ ಮಾಡಿದ್ರು ಕೂಡ ಅದಾದಮೇಲೆ 3 ಬೌಂಡ್ರಿ 2 ಸಿಕ್ಸರ್ ಒಂದಿಗೆ 153 ಸೆಕೆಂಡಲ್ಲಿ 46 ರನ್ನ ಮಾಡ್ತಾರೆ 30 ಬಾಲಲ್ಲಿ. ಆ್ಯಂಡ್ ಅವರು ಕೂಡ ಅಷ್ಟೇ ಶಿವಮ್ ದುಬೆ ಅವರ ಬೌಲಿಂಗಲ್ಲಿ ನೂರ್ ಅಹಮದ್ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅದಾದಮೇಲೆ ಬಂದಿರುವಂಥದ್ದು ರಜತ್ ಪತ್ತಿದಾರ್ ಕೂಡ ಅಷ್ಟೇ ಸಖತ್ತಾಗಿರುವಂಥ ಒಂದು 252 ಸ್ಟ್ರೈಕರಲ್ಲಿ 48 ರನ್ನ ಮಾಡ್ತಾರೆ 19 ಬಾಲಲ್ಲಿ. 6 ಸಿಕ್ಸರ್ಗಳು ಬಾರಿಸಿರುವಂಥದ್ದವರು. ಫಸ್ಟಿಗೆ ಹೊಡೆದಿರುವಂಥದ್ದು 5 ಸಿಕ್ಸರ್ ಹೊಡಿತಾರೆ. ಅದಾದಮೇಲೆ ಒಂದು ಬೌಂಡ್ರಿ ಬರುತ್ತೆ ಅಷ್ಟೇ. ಸ್ಟಾರ್ಟಿಂಗಲ್ಲಿ ಸಿಕ್ಸರ್ನೆಲ್ಲ ಡೀಲ್ ಮಾಡ್ತಿದ್ದು. ಅದಾದಮೇಲೆ ದೇವದತ್ ಪಡಿಕಲ್ ಕೂಡ ಅಷ್ಟೇ 50 ರನ್ ಮಾಡ್ಕೊತಾರೆ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ 4-5 ಬಾಲ್ ಸ್ಟ್ರಗಲ್ ಪಟ್ಟರು. ಬಟ್ ಅದಾದಮೇಲೆ 50 ರನ್ ಮಾಡ್ತಾರೆ 29 ಡೆಲಿವರೀಸಲ್ಲಿ, 5 ಬೌಂಡ್ರಿ 2 ಒಂದು ಸಿಕ್ಸರ್ ಒಂದಿಗೆ 172 ಸ್ಟ್ರೈಕ್ಗಳಲ್ಲಿ. ಜಾಮಿ ಓಟನ್ ಅವರಿಗೆ ಬೋಲ್ಡ್ ಆಗ್ತಾರೆ. ಹಿಂದೆ ಹೊಡೆಯೋಕೆ ಹೋಗಿ ಬ್ರೇಕ್ ಆದಮೇಲೆ ಅದು ಒಳ್ಳೇದಾಯಿತು ಅಂತ ನನಗೆ ಅನ್ಸುತ್ತೆ. ಬಿಕಾಸ್ ರಜತ್ ಪತ್ತಿದಾರ್ ಜೊತೆಗೆ ಸೇರ್ಕೊಂಡಿರುವಂಥದ್ದು ಯಾರು ಹೇಳಿ,
ಟೀಮ್ ಡೇವಿಡ್ ಸ್ಟಾರ್ಟಿಂಗ್ ಸ್ವಲ್ಪ ಅವರಿಗೆ ಸ್ಟ್ರೈಕ್ಸ್ ಸಿಗಲಿಲ್ಲ, ಬಿಕಾಸ್ ರಜತ್ ಪತಿದಾರ್ ನಾಯಿ ಹೊಡೆದಂಗೆ ಹೊಡಿತಾ ಇದ್ರು ಅವಾಗ. ಬಟ್ ಅದಾದ ಟೀಮ್ ಡೇವಿಡ್ಗೆ ಏನು ಚಾನ್ಸ್ ಸಿಗುತ್ತೆ, ಹೆಂಗೆ ರುಬ್ಬಾಕ್ದ್ರು ಅಂತಂದರೆ ನಿಜವಾಗ್ಲೂ ನಾಯಿ ಹೊಡೆದ್ರು ಸಕ್ಕದಾಗಿದೆ ಮಾತ್ರ ನೋಡಲಿಕ್ಕೆ. ಅದ್ಭುತ. ನನಗಂತೂ ಫುಲ್ ಕುಣಿದಾಗ್ಬಿಟ್ಟಿದ್ದೀನಿ. ಎಂತೆಂಥ ಸಿಕ್ಸರ್ಗಳು ಮಾರಾಯ ಅವು, ನಿಜವಾಗ್ಲೂ ಖುಷಿ ಆಗೋಯ್ತು. ಲಾಸ್ಟ್ ಟೈಮಲ್ಲಿ ಏನು ರೊಮಾರಿಯೋ ಶಫರ್ಡ್ ಮಾಡಿದ್ರಲ್ಲ, ಸೊ ಅದನ್ನು ಟೀಮ್ ಡೇವಿಡ್ ಅವರು ಈ ಸರಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಖುಷಿಯಾಗಿದೆ. 230 ಆ್ಯಂಡ್ 220 ಹೋಗ್ಬೋದು ಅನ್ಕೊಂಡಿದ್ದೆ, ಬಟ್ 250 ಹೋಯ್ತಲ್ಲ, ಇನ್ನು ಮ್ಯಾಚ್ ಅಂತೂ ಗೆಲ್ಲಕ್ಕೆ ಸಾಧ್ಯನಲ್ಲ CSK ಅನ್ಕೊಂಡೆ. ಸಖತ್ತಾಗಿರೋಂಥ ಒಂದು ಬ್ಯಾಟಿಂಗ್ ಅಂತಲೇ ಹೇಳ್ತೀನಿ. ಬಾಲಿಂಗಲ್ಲಿ ಮಾತಾಡಬೇಕು ಅಂದರೆ ಖಲೀಲ್ ಅಹ್ಮದ್ ಅದೇ ಹೇಳಿದ್ನಲ್ವಾ, 3 ಓವರ್ 18 ಕೊಟ್ಟಿದ್ರು, ಇನ್ನು 1 ಓವರಲ್ಲಿ 19 ರನ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದಂಗೆ ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ, ಒಬ್ಬೊಬ್ಬರಿಗೆ ಒಂದೊಂದು ವಿಕೆಟ್ ಬಿದ್ದಿದೆ. ಅನ್ಶುಲ್ ಕಂಬೋಜ್ ಆ್ಯಂಡ್ ಓವರ್ಟನ್ನು ಶಿವಮ್ ದುಬೆಗಂತೂ ಫಸ್ಟ್ ಓವರಲ್ಲಿ ವಿಕೆಟ್ ಬೀಳುತ್ತು, ಅದಾದಮೇಲೆ ಹುಚ್ಚನಾಗಿ ಹೊಡೆದಾಕ್ಬಿಟ್ರೆ. ಓಕೆ, ಒಟ್ಟಿನಲ್ಲಿ ಅಷ್ಟೇ ಡೀಸೆಂಟ್ ಬಾಲಿಂಗ್ ಅಂತಲೇ ಹೇಳ್ಬೋದು, ಡೀಸೆಂಟ್ ಆ್ಯಂಡ್ ಖರಾಬಾಗಿರೋ ಬಾಲಿಂಗ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಇನ್ನು CSKದವರು 251 ರನ್ಗಳ ಒಂದು ಚೇಸ್ನ ಬೆನ್ ಹತ್ತಾರೆ, ಬಟ್ 207ಗೆ ಆಲ್ಔಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗಲ್ಲಿ ಸ್ಯಾಮ್ಸನ್ ಗಿಂತ ಮುಂಚೆನೇ ಗಾಯಕ್ವಾಡ್ ಔಟ್ ಆಗ್ತಾರೆ. ಆಯುಷ್ ಮಾತ್ರೆ ಇವತ್ತು ನನ್ನ ಮೇಲೆ ಆಯುಷ್ ಮಾತ್ರೆ ಮೇ ಬಿ ಆಡ್ಬೋದು ಅಂದ್ಕೊಂಡಿದ್ದೆ, ಬಿಕಾಸ್ ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಆಡಿದರು, ಬಟ್ ಅವರು ಕೂಡ ಆಡಲಿಲ್ಲ. ಸರ್ಫರಾಜ್ ಖಾನ್ ಒಂದು ಡೀಸೆಂಟ್ ಇನ್ನಿಂಗ್ಸ್ ಆಡಿದ್ರು. ಆ್ಯಂಡ್ ಸಂಜು ಸ್ಯಾಮ್ಸನ್ ಅಗೇನ್ ತಿರ್ಗಾ ಫೇಲ್ ಆಗಿದ್ದಾರೆ, ಒಳಗಡೆ ಏನಕ್ಕಿದ್ದಾರೆ ಗೊತ್ತಿಲ್ಲ ಅವರು. ತುಂಬ ಅಂದರೆ ತುಂಬ ಖರಾಬಾಗಿರೋಂಥ ಒಂದು ಸೀಸನ್ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಅವ್ರಿಗೆ. ಋತುರಾಜ್ ಗಾಯಕ್ವಾಡ್ ಕ್ಯಾಪ್ಟನ್ಸಿ ಕೊಟ್ಟಾದ್ಮೇಲಂತೂ ಖರಾಬಾಗಿ ಆಡ್ತಿದ್ದಾರೆ. ಕ್ಯಾಪ್ಟನ್ಸಿನ ಸಂಜು ಸ್ಯಾಮ್ಸನ್ ಕೊಟ್ಟರೆ ಬೆಟರ್ ಆಗುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ಕೊಡ್ತಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಸ್ವಲ್ಪ ವೇಟ್ ಮಾಡ್ತಿದ್ದಾರೆ ಅಷ್ಟೇ. ಮೇ ಬಿ ಈ ಸೀಸನ್ ಮಿಡ್ ಸೀಸನಲ್ಲಿನೇ ಮೇ ಬಿ ಋತುರಾಜ್ ಗಾಯಕ್ವಾಡ್ ಅವ್ರಿಗೆ ಏನೋ ಇಂಜುರಿ ಆಗಿದೆ ಅದು ಅಂತ ಹೇಳ್ಬಿಟ್ಟು ಓಡಿಸ್ಬಿಟ್ಟು ಸಂಜು ಸ್ಯಾಮ್ಸನ್ ಅವರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ, ಹೇಳಲಿಕ್ಕೆ ಆಗಲ್ಲ. ಆ್ಯಂಡ್ ಸರ್ಫರಾಜ್ ಖಾನ್ ಡೀಸೆಂಟ್ ಪವರ್ ಪ್ಲೇನಲ್ಲಿ ಫೀಲ್ಡರ್ ಎಲ್ಲ ಒಳಗಡೆ ಇರೋದ್ರಿಂದ ಕೆಲವೊಂದು ಬೌಂಡ್ರಿಗಳು ಅದು ತೊಗೊಂಡ್ರು, 50 ರನ್ ಮಾಡ್ತಾರೆ. ಆ್ಯಂಡ್ ಕೃಣಾಲ್ ಪಾಂಡೆ ಅವರ ಬೌಲಿಂಗಲ್ಲಿ ಮುಂದೆ ಬಂದು ಹೊಡೆಯೋಕೆ ಹೋಗಿ ಸ್ಟಂಪ್ ಔಟ್ ಆಗ್ತಾರೆ ಸರ್ಫರಾಜ್ ಖಾನ್ ಅವರು. ಓಕೆ, ಅದಾದಮೇಲೆ ಕಾರ್ತಿಕ್ ಶರ್ಮಾ ಅವರು ಕೂಡ ಜಾಸ್ತಿ ಹೊತ್ತು ನಿಂತ್ಕೊಳ್ಳೋದು, ಅದೇ ಓವರಲ್ಲಿನೇ ಕೃಣಾಲ್ ಪಾಂಡೆ ಅವರಿಗೆ ಔಟ್ ಆಗ್ತಾರೆ. ಆ್ಯಂಡ್ ಶಿವಮ್ ದುಬೆ ಫಸ್ಟ್ ಬಾಲಲ್ಲಿ 6 ತೊಗೊತಾರೆ. ಅದಾದಮೇಲೆ ಒಂದು ಸರಿಯಾಗಿರೋ ಒಂದು ಬೌನ್ಸರ್ ಆಗ್ತಾರೆ ಕೃಣಾಲ್ ಪಾಂಡ್ಯ. ಗೊತ್ತಾ ನಿಮಗೆ, ಬೌನ್ಸರ್ ಪೇಸರ್ಗಳು ಹಂಗೆ ಆಗ್ತಾರಲ್ಲ ಗೊತ್ತಿಲ್ಲ, ಬಟ್ ಸ್ಪಿನ್ನರ್ ಆದಂಥ ನಮ್ಮ ಕೃಣಾಲ್ ಪಾಂಡ್ಯ ಸಖತ್ತಾಗಿರುವಂಥ ಒಂದು ಬೌನ್ಸರ್ ಆಗಿದ್ರು. ಆ್ಯಂಡ್ ಪ್ರಶಾಂತ್ ವೀರ್ ಒಂದು ಡೀಸೆಂಟ್ ಇನ್ನಿಂಗ್ಸ್ ಅಂತ ಹೇಳ್ಬೋದು, 12.5 ಕೋಟಿ ಕೊಟ್ಟಿದ್ದಾರೆ ಇವರಿಗೆ ಮತ್ತು ಕಾರ್ತಿಕ್ ಶರ್ಮಾಗೆ. ಪ್ರಶಾಂತ್ ವೀರ್ ಸ್ವಲ್ಪ ಇವತ್ತು ಬ್ಯಾಟಿಂಗಲ್ಲಿ ತುಂಬ ಚೆನ್ನಾಗಿ ಆಡಿದ್ರು. ಆ್ಯಂಡ್ ಜಾಮಿ ಓವರ್ಟನ್ ಅವರು ಕೂಡ ಅಷ್ಟೇ, 37 in 16 ಡೆಲಿವರೀಸು. ಅದೇ ಹೇಳಿದ್ನಲ್ಲ, ಸ್ವಲ್ಪ ನಮ್ಮ ಕಡೆ ಬೌಲರ್ಗಳು ಮತ್ತು ಫೀಲ್ಡರ್ಗಳು ಎಲ್ಲ ಒಂದು ಚೂರು ಲೂಸ್ ಬಿಟ್ಟರು ಅಂತ ನನಗೆ ಅನಿಸುತ್ತೆ. ಇನ್ನೊಂದು ಚೂರು ಬೆಟರಾಗಿ ಇದು ಹಾಕಿದರೆ ಮೇ ಬಿ ಇನ್ನೊಂದು ಚೂರು ರನ್ ರೇಟಿಂದ ಗೆಲ್ಬೋದಿತ್ತು ಅಂತ ಅನಿಸುತ್ತೆ. ಜಾಮಿ ಓವರ್ಟನ್ ಅದೇ 37 ಮಾಡ್ತಾರೆ. ಆ್ಯಂಡ್ ಅನ್ಶುಲ್ ಕಂಬೋಜ್ ಕೊನೆಯಲ್ಲಿ 19 ರನ್ನು 12 ಬಾಲಲ್ಲಿ. ಓಕೆ, ಒಟ್ಟಾರೆಯಾಗಿ 207 ರನ್ಗೆ 10 ವಿಕೆಟ್ ಕಳ್ಕೊಂಡು ಆಲ್ಔಟ್ ಆಗ್ತಾರೆ CSKನವರು. ಓಕೆ, ಆ್ಯಂಡ್ ನಮ್ಮ ಬೌಲಿಂಗ್ ಬಗ್ಗೆ ಬಂದರೆ ಸ್ವಲ್ಪ ಎಲ್ಲರೂ ಕೂಡ ದುಬಾರಿ ಆಗಿದ್ದಾರೆ. ಇರೋದ್ರಲ್ಲಿ ಅಂತಂದರೆ ಶ್ರೇಯಸ್ ಶರ್ಮಾ ಸಖತ್ತಾಗಿ ಮಾಡಿದ್ದಾರೆ, ಸಖತ್ ಮಾಡಿದ್ದಾರೆ. 4 ಓವರಲ್ಲಿ 21 ರನ್ನು, 1 ವಿಕೆಟ್ ತೆಗಿತಾರೆ. ಅದು ಬಿಟ್ಟರೆ ಯಾರು ಅಭಿನಂದನ್ ಸಿಂಗ್, ಅವರು 3.4ಅಲ್ಲಿ 2 ವಿಕೆಟ್ ತೆಗಿತಾರೆ. 30 ರನ್ಗಳನ್ನ ಅಷ್ಟೇ ಕೊಟ್ಟಿರುವಂಥದ್ದು, ಒಂದು ಒಳ್ಳೆ ಬೌಲಿಂಗ್ ಅಂತಲೇ ಹೇಳ್ಬೋದು. ಶಫರ್ಡ್ ಅವರು ಸ್ವಲ್ಪ ದುಬಾರಿ ಆದರು, ಅವ್ರನ್ನ ಜಾಸ್ತಿ ಯೂಸ್ ಮಾಡದೇ ಇರೋದೇ ಬೆಟರ್ ಅಂತ ನನಗೆ ಅನಿಸುತ್ತೆ. ಒಂಚೂರು ಅವರು ಸ್ಲೋವರ್ ಬೌಲರ್ ಮತ್ತು ವೇರಿಯೇಷನ್ಸ್ಗಳಲ್ಲಿ ಟ್ರೈ ಮಾಡಬೇಕು, ಬಟ್ ಅವರು ಸ್ವಲ್ಪ ದುಬಾರಿ ಆಗೇ ಆಗ್ತಾರೆ. ಓಕೆ, ಜಾಕೋಬ್ ಡೆಫಿ ಸ್ವಲ್ಪ ದುಬಾರಿ ಆದರೂ ಇವತ್ತು ಮೇ ಬಿ ನನ್ನ ಪ್ರಕಾರ ಜಾಕೋಬ್ ಡೆಫಿ ಅವರಿಗೆ ನೆಕ್ಸ್ಟ್ ಮ್ಯಾಚಿಂದ ಕೋಕ್ ಕೊಟ್ಟರೆ ಒಳ್ಳೆಯದು. ಇನ್ ಕೇಸ್ ನಮ್ಮ ಹಜಲ್ವುಡ್ ಅವರು ರೆಡಿ ಆದರೆ, ಇನ್ ಕೇಸ್ ರೆಡಿ ಇಲ್ಲ ಅಂದರೆ ಇನ್ನೊಂದು ಮ್ಯಾಚ್ ಹಂಗೆ ಓಡಿಸ್ರಿ, ಬಟ್ ಅವ್ರು ಫುಲ್ಲಿ ಫಿಟ್ ಆದರೆ ಜಾಕೋಬ್ ಡೆಫಿ ಅವರ ಜಾಗದಲ್ಲಿ ತೊಗೊಂಡು ಬನ್ನಿ ಹೆಜಲ್ವುಡ್ ಅವ್ರಿಗೆ. ಯಾಕಂದರೆ ಹೇಳೋಕ್ಕಾಗಲ್ಲ ಜಾಕೋಬ್ ಡೆಫಿ ಯಾವತ್ತು ಕೈ ಕೊಡ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಅವ್ರನ್ನ ತರೋದು ಬೆಟ್ರು. ವಿಕೆಟ್ಗಳು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಭುವನೇಶ್ವರ್ ಕುಮಾರ್ 3 ತೊಗೊಂಡಿದ್ದಾರೆ. 10 ಎಕನಾಮಿ ಇದೆ. ಆ್ಯಂಡ್ ಕೃಣಾಲ್ ಪಾಂಡ್ಯ 12 ಎಕನಾಮಿ ಇದೆ. 2 ವಿಕೆಟ್ ಕೂಡ ತೆಗೆದಿದ್ದಾರೆ. ಓಕೆ, ಆ್ಯಕ್ಚುಲಿ ರನ್ ರೇಟ್ ಅಂತ ಬಂದಾಗ ಏನಂತಂದರೆ RCB ಆ್ಯಂಡ್ CSK ಅಂತ ಬಂದಾಗ 15 ಓವರ್ ಗಂಟ ಕೂಡ ನಮಗಿಂತ ಅವ್ರು ಲೀಡಲ್ಲೇ ಇದ್ದರು. ಅದೇ ಕೊನೆ ಓವರಲ್ಲಿ ಏನು ನಮ್ಮವ್ರು 97 ಹೊಡೆದ್ರಲ್ಲ, ಅದೇ ಡಿಫ್ರೆನ್ಸ್ ಮಾಡಿದ್ದು ಅಂತ ಅನಿಸುತ್ತೆ. ಓಕೆ, ನನ್ನ ಪ್ರಕಾರ ಮನ್ ಆಫ್ ದಿ ಮ್ಯಾಚ್ ಬಂದು ಮೇ ಬಿ ಟೀಮ್ ಡೇವಿಡ್ ಅವ್ರಿಗೇ ಕೊಡ್ಬೋದು ಅಂತ ಅನಿಸುತ್ತೆ, ಬಿಕಾಸ್ ಆ ರೇಂಜಿಗೆ ಹೊಡೆದವ್ರೆ ಅಂತಂದರೆ ಅವರಿಗೆ ಸಿಕ್ಕಿರುತ್ತೆ. ಓಕೆ, ಇಷ್ಟಿತ್ತು ನನ್ನ ರಿವ್ಯೂ. ಆ್ಯಂಡ್ ಲಾಸ್ಟ್ ಕೆಲವು ಮ್ಯಾಚಸ್ಗಳ ರಿವ್ಯೂ ನೋಡ್ತಾ ಇದ್ದರೆ ಎಲ್ಲ ಕೂಡ ಸಕ್ಸಸ್ ಆಗಿದ್ದಾವೆ. ಕೊನೆ 8 ಮ್ಯಾಚಸ್ ತೊಗೊಂಡ್ರೆ 8ರಲ್ಲಿ 7 ಸಕ್ಸಸ್ ಆಗಿದೆ. ಇವತ್ತಿನ ಮಧ್ಯಾಹ್ನದ ಒಂದು ಮ್ಯಾಚಲ್ಲಿ SRH ಆ್ಯಂಡ್ LSG ಅಂತ ಬಂದಾಗ ನಾನು SRH ಅಂತ ಹೇಳಿದೆ, ಬಟ್ LSG ವಿನ್ ಆದರು. ಅದೊಂದು ಮಿಸ್ ಆಗಿದೆ. ಬಟ್ ಮಿಕ್ಕಿರುವಂಥ ಎಲ್ಲ 7 ಪ್ರಿಡಿಕ್ಷನ್ಗಳು ಕೂಡ ಸರಿ ಆಗಿದೆ ಅಂತಲೇ ಹೇಳ್ತೀನಿ. ಓಕೆ, ದಯವಿಟ್ಟು ಸಪೋರ್ಟ್ ಮಾಡಿ. ಸಪೋರ್ಟ್ ಸಿಗ್ತಾ ಇಲ್ಲ, ಬಿಗ್ ಬಾಸ್ಗೆ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರಿ, ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.